ಶ್ರೀನಿವಾಸ್ ಅವರು ಅವ್ರಿಗೆ ಹುಟ್ಟುಹಬ್ಬ ನಮ್ಮ ಸಂಘಟನೆಗಳಲ್ಲಿ ನೆಕ್ಸ್ಟ್ ಬಂದು ಒಂದು ವಿಶ್ ಮಾಡ್ತಾರೆ. ಆದ್ರೆ ಅವರು ಚೆನ್ನಾಗಿರ್ಲಿ, ಸಾಧ್ಯವಾದ್ರೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿಯವರು ಭವಿಷ್ಯದಲ್ಲಿ ಹಾಲಿ ಆಗುವಂತ ಒಂದು ಶಕ್ತಿ ದೇವರಿಗೆ ಕೊಡ್ಲಿ. ನಿಮ್ ಭವಿಷ್ಯದಲ್ಲಿ ಬಿಜೆಪಿ ಎಲೆಕ್ಷನ್ ಅಂದ್ರೆ ಎಷ್ಟೋ ವರ್ಷ ಹೋಗ್ಬಿಟ್ಟಿದೆ, ಎಲ್ಲ ಎಮ್ಎಲ್ಎಗಳು ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಭವಿಷ್ಯದಲ್ಲಿ ಎಲ್ಲ ಒಳ್ಳೆದಾಗಿ ರಾಜಕಾರಣ ಮಾಡಿ ಜನಗಳಿಗೆ ಒಳ್ಳೆ ಸೇವೆ ಮಾಡುವಂತ ಮನಸ್ಸು ಇವ್ರಿಗೂ ಬರಲಿ, ಸೇವೆ ಮಾಡೋ ಅವಕಾಶ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಆಗಿರ್ಬೇಡಿ, ಒಳ್ಳೆದಾಗಿ. 16ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಣೆ ನಡೆಯುತ್ತಿದೆ. ಅದರಲ್ಲೂ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಯಾವತ್ತೂ ಕೂಡ ಕಾರ್ಯಕ್ರಮದಲ್ಲಿ ಯಾವುದೇ ಕುಂದುಕೊರತೆ ಇಲ್ಲ, ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಒಂದು ಕನ್ನಡಕ್ಕೆ ರಾಜ್ಯೋತ್ಸವಕ್ಕೆ ಒಂದು ಒಳ್ಳೆ ಮೆರುಗನ್ನು ತರುವಂಥ ನಿಟ್ಟಿನಲ್ಲಿ, ಕನ್ನಡಕ್ಕೆ ಒಂದು ಅಚ್ಚುಕಟ್ಟಾದ ಗೌರವವನ್ನು ತರುವಂಥ ನಿಟ್ಟಿನಲ್ಲಿ ಶ್ರೀನಿವಾಸ ಅವರು ಮತ್ತು ಅವರೆಲ್ಲ ಪದಾಧಿಕಾರಿಗಳು ಇವತ್ತು ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡ್ತಾ ಸಂಘಟನೆಯ ಸಂಸ್ಥಾಪಕರ ಅಧ್ಯಕ್ಷರಾದಂಥ ಅಣ್ಣ ಮುತ್ತಪ್ಪರಯವರ ಏನು ಜಯ ಕರ್ನಾಟಕ ಅನ್ನುವಂಥ ಆ ಒಂದು ಶಕ್ತಿಗೆ ಪ್ರತಿ ವರ್ಷ ಕೂಡ ಶಕ್ತಿಯನ್ನು ತುಂಬಿರ್ತಕ್ಕಂಥ ಅವರೆಲ್ಲರಿಗೂ ನಮ್ಮ ಸಂಘಟನೆಯ ರಾಜ್ಯ, ಜಿಲ್ಲಾ ಮತ್ತು ಎಲ್ಲ ಕಾರ್ಯಕರ್ತರ ಪರವಾಗಿ ಅನಂತ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಪಾರ್ಟಿಯ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ ಹಾಗೂ ಅವರ ಇಡೀ ತಂಡಕ್ಕೆ ನನ್ನ ಒಂದು ಅನಂತ ಅಭಿನಂದನೆಗಳು. ಯಾಕೆಂದರೆ 16 ವರ್ಷಗಳ ಕಾಲ ಮೈಸೂರು ರೋಡ್ನಲ್ಲಿ ಈ ಒಂದು ಸಂಘಟನೆಯ ಭಾವನೆ ಪ್ರತಿ ವರ್ಷ, ಒಂದು ವರ್ಷನೂ ತಪ್ಪದಿರ ಪ್ರತಿ ವರ್ಷ ಆಸ್ಕೊಂಡಿದ್ದಾರೆ. ಅದು ನಮ್ಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಇಡೀ ಬೆಂಗಳೂರಲ್ಲಿ ಮೊದಲನೇ ಒಂದು ಶಾಖೆ ಕ್ಷೇತ್ರದಲ್ಲಿ, ಪ್ರತಿ ಕ್ಷೇತ್ರದಲ್ಲಿ ಆ ಒಂದು ಕಾರ್ಯಕ್ರಮನ ಮಾಡ್ತಿರ್ತಾರೆ. ಒಂದೇ ಶಾಖೆಯಲ್ಲಿ 16 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿರೋದು ಇದು ಮೊದಲನೇ ಶಾಖೆ. ಆದ್ದರಿಂದ ನನ್ನ ಅನಂತ ಧನ್ಯವಾದಗಳನ್ನ ಈ ಕುಂಬ್ಳಗೋಡು ಶಾಖೆ ಅಧ್ಯಕ್ಷ ಮತ್ತು ತಂಡಕ್ಕೆ ನಾವು ನೆನೆಸ್ಕೊಂಡ್ರೆ ನಮ್ಮ ಕನ್ನಡಿಗರಿಗೆ ನಾವು ಎಲ್ಲೂ ಕೆಲಸ ಕೊಡ್ಸಕ್ಕಾಗೋದಿಲ್ಲ. ಅದನ್ನ ಕೇಳುವಂತಹ ನೈಜಿಕತೆನೂ ನಮ್ಗೆ ಇರೋದಿಲ್ಲ. ಆ ಥರ ಸ್ಥಿತಿನಲ್ಲಿ ನಾವು ಬರ್ತಾ ಇದ್ದೀವಿ. ನನ್ನ ಮಾತಿಂದ ಯಾರಿಗಾರ ಬೇಸರ ಆಗಿದೆ ದಯವಿಟ್ಟು ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ಇದು ನಾವು ನೋಡಲೇಬೇಕಾದಂತಹ ಪರಿಸ್ಥಿತಿ ಬರ್ತದೆ. ನಾನು ತಾಯಂದಿರಿಗೆ, ಯಾರು ಇಲ್ಲಿ ಜಾಗದಲ್ಲಿ ಕೂತಿದ್ದೀರ ತಾಯಂದಿರಿಗೆ ಒಂದು ಕಿವಿ ಮಾತನ್ನ ಹೇಳ್ತೀನಿ. ಯಾವುದೇ ಒಂದು ಮಗುವಿನ ಬೆಳೆಸಬೇಕಾದ್ರೆ ದಯಮಾಡಿ ಇದು ಚಿಕ್ಕಮ್ಮ, ಇದು ದೊಡ್ಡಮ್ಮ, ಇದು ತಾತ, ಇದು ಅಜ್ಜಿ, ಅತ್ತೆ, ಮಾವ, ಇದೇ ಸಂಸ್ಕಾರದಲ್ಲಿ ಬೆಳೆಸಿ. ಆಂಟಿ ಅಂಕಲ್ಲು ದಯವಿಟ್ಟು ಬೇಡ. ದೊಡ್ಡಮ್ಮ ಅಂತಿದ್ರೆ ನನ್ನ ಅಕ್ಕ ದೊಡ್ಡಮ್ಮ, ನನ್ನ ತಂಗಿ ಚಿಕ್ಕಮ್ಮ, ಇದನ್ನ ಹೇಳಿ ಬೆಳೆಸಿ. ಯಾಕೆಂದ್ರೆ ಆಂಟಿ ಅಂದ್ರೆ ದೊಡ್ಡಮ್ಮನ ಚಿಕ್ಕಮ್ಮನ ಪಾಪ ಮಗುಗೆ ಕನ್ಫ್ಯೂಸ್ ಆಗೋದು ಬೇಡ. ಅತ್ತೆಗೂ ಆಂಟಿ ಇರುತ್ತೆ, ಚಿಕ್ಕಮ್ಮನಿಗೂ ಆಂಟಿ ಇರುತ್ತೆ, ಪಕ್ಕದ ಮನೆ ಅಂಕಲ್ಗೂ ಆಂಟಿ ಇರುತ್ತೆ, ಎದುರುಗಡೆ ಮನೆ ಅಂಕಲ್ಗೂ ಅಂಕಲ್ ಅನ್ನುತ್ತೆ. ದಯವಿಟ್ಟು ಈ ಸಂಸ್ಕಾರನ ಬಿಡಿ, ಹಿಂದುತ್ವನ ಉಳಿಸಿ. ಜಯ ಕನ್ನಡ, ಜಯ ಕರ್ನಾಟಕ. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಜೈ ಕರ್ನಾಟಕ ಸಂಘಟನೆಯವರು ನಮ್ಮ ಕುಂಬ್ಳಗೋಡಿನೊಳಗೆ ಭಾರಿ ಅದ್ದೂರಿಯಾಗಿ 14ನೇ ವರ್ಷದ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಈ ವರ್ಷನೂ ಹಲವಾರು ಯೋಜನೆಗಳನ್ನ ಅಳವಡಿಸ್ಕೊಂಡು ಇವತ್ತಿನ ದಿವಸ ನಮ್ಮ ಕುಂಬ್ಳಗೋಡು ಗ್ರಾಮದಲ್ಲಿ ಬ್ಲಡ್ ಡೊನೇಟ್ ಇರ್ಬೋದು, ಮತ್ತೆ ಶುಗರ್ ಚೆಕಪ್, ಮತ್ತೆ ಸ್ಪೆಕ್ಸ್ ಉಚಿತ ಆರೋಗ್ಯ ಶಿಬಿರ ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ನಡೀತಾ ಇದೆ. ನಾಳೆ ನಾಡಿದ್ದೆ, ಇವತ್ತು ನಾಳೆ 2 ದಿವಸನೂ ಸಹ ಕಾರ್ಯಕ್ರಮಗಳು ನಡೀತಾ. ಇನ್ನ ಹೆಚ್ಚಿನ ರೀತಿಯಲ್ಲಿ ಆ ದೇವರು ಶಕ್ತಿಯನ್ನು ಕೊಡ್ಲಿ ಮಾಡ್ಲಿಕ್ಕೆ ಅಂತ ಹೇಳ್ತಾ ಈ ಒಂದು ಸಂದರ್ಭದೊಳಗೆ ಎಲ್ರಿಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ರಿಗೂ ಕೇಳ್ಕೊಳ್ತೀವಿ. ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕುಂಬ್ಳಗೋಡು ಗ್ರಾಮದಲ್ಲಿ 16ನೇ ವರ್ಷದ ಈ ಒಂದು ಕನ್ನಡ ರಾಜ್ಯೋತ್ಸವನ ಬಹಳ ಅದ್ದೂರಿಯಾಗಿ ನಮ್ಮ ಎಲ್ಲ ಸಂಘಟನೆಯ ಸಹಚರರಾದಂತಹ ಶ್ರೀನಿವಾಸು, ವೆಂಕಟೇಶು, ನಂಜೇಗೌಡರು, ಆನಂದು, ವೆಂಕಟೇಶಪ್ಪ ಅವರು, ವೆಂಕಿರಣ್ ಅವರು, ನಮ್ಮ ಕೃಷ್ಣಪ್ಪವರು, ನರೇಶು, ಎಲ್ಲರೂ ಸದಸ್ಯರು, ಎಲ್ಲ ಸರ್ವ ಸದಸ್ಯರು ಈ ಒಂದು 16ನೇ ವರ್ಷಕ್ಕೆ ಈ ಒಂದು ಕಾರ್ಯಕ್ರಮನ ತಗೊಂಡ್ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾವು ಅವ್ರನ್ನೆಲ್ಲ ತುಂಬು ಹೃದಯದಿಂದ ಸ್ವಾಗತಿಸ್ಬೇಕು. ಒಂದು ಸಂಘ ಸಂಸ್ಥೆನ ನಡೆಸ್ಕೊಂಡ್ ಬರ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಅಂತ ಒಂದು ಪರಿಸ್ಥಿತಿನಲ್ಲಿ 16ನೇ ವರ್ಷದ ರಾಜ್ಯೋತ್ಸವನ ಇವತ್ತು ಬಹಳ ಅದ್ದೂರಿಯಾಗಿ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ನಡೆಸ್ತಾ ಇದ್ದಾರೆ ಅಂತಂದ್ರೆ ನನಗೂ ಬಹಳ ಸಂತೋಷ ಆಗ್ತದೆ. ನಮ್ಮ ಜಯ ಕರ್ನಾಟಕ ಸಂಘಟನೆಯ ಯುವ ನಾಯಕರು, ಅಧ್ಯಕ್ಷರಾದಂತ ಶ್ರೀನಿವಾಸ್ ಅವರು ಮತ್ತು ಎಂಟೈರ್ ಟೀಮು ಕಳೆದ 16 ವರ್ಷಗಳಿಂದ ನಮ್ಮ ಕುಂಬ್ಳಗೋಡು ಗ್ರಾಮದಲ್ಲಿ ಏನು ನಮ್ಮ ನಾಡಿನ ನೆಲ, ಜಲ, ಸಂಸ್ಕೃತಿಯ ಬೇರೆ ಬೇರೆ ಕನ್ನಡ ಪರವಾಗಿ ಹೋರಾಟವನ್ನು ಮಾಡುವಂತಿರುವುದು. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ
ಸಾಕಷ್ಟು ಹೋರಾಟದ ಕಾರ್ಯಕ್ರಮವನ್ನ ಕನ್ನಡಿಗರಿಗೋಸ್ಕರ ಒಳ್ಳೆಯ ಕಾರ್ಯಕ್ರಮವನ್ನ 16 ವರ್ಷಗಳಿಂದ ಬಹಳ ಎಲ್ಲ ಸಂಘಟನೆಯರು ಸೇರಿ ನಮ್ಮ ಕುಂಬ್ಳಗೋಡಿನ ಎಲ್ಲ ಪಂಚಾಯತಿ ವ್ಯಾಪ್ತಿ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇವರ ತಂಡ ಮಾಡ್ತಾ ಇದ್ದಾರೆ. ಜಯ ಕರ್ನಾಟಕ ಸಂಘಟನೆಗೆ, ಜಯ ಕರ್ನಾಟಕ ಸಂಘಟನೆಗೆ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕನ್ನಡ ರಾಜ್ಯೋತ್ಸವ ಮತ್ತು 16ನೇ ವರ್ಷದ ವಾರ್ಷಿಕೋತ್ಸವನ್ನ ಇವತ್ತು ಅದ್ದೂರಿಯಾಗಿ ಕುಂಬ್ಳಗೋಡ್ನಲ್ಲಿ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭಕ್ಕೆ ನಮ್ಮ ಮುಖ್ಯ ಗಣ್ಯರಾದಂತಹ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸದಸ್ಯರು, ಎಲ್ಲ ನಮ್ಮೂರಿನ ಮುಖಂಡರು, ಹಿರಿಯರು ಎಲ್ಲರೂ ಸಹ ನಮ್ಗೆ ಸಾಥ್ ಕೊಟ್ಟು ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ರೀತಿ ವಿಶೇಷವಾಗಿ 16ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಟ್ರಸ್ಟ್ ಫಂಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ಬೃಹತ್ ಆರೋಗ್ಯ ಶಿಬಿರ ಮತ್ತು ಉಚಿತವಾಗಿ ಔಷಧಿ ವಿತರಣೆ ಏನು ಎಲ್ಲ ನಮ್ಮ ಕುಂಬ್ಳಗೋಡು ಜನತೆಗೆ ಸದುಪಯೋಗ ಆಗ್ಲಿ ಅಂತ ಅಂದ್ಬಿಟ್ಟು ನಮ್ಮ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ಎಲ್ಲರೂ ಸಾಥ್ ಕೊಟ್ಟು ಈ ಸಂಘಟನೆಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕುಂಬ್ಳಗೋಡು ಗ್ರಾಮದಲ್ಲಿ ಇವತ್ತು ಹಬ್ಬ ತರ ವಾತಾವರಣ ನಿರ್ಮಾಣವಾಗಿದೆ. ಆ ನಿರ್ಮಾಣ ಆಗಿದಂತ ನಮ್ಮ ಜಯ ಕರ್ನಾಟಕ ಶ್ರೀನಿವಾಸು ಮತ್ತು ನಂಜೇಗೌಡರು, ಶ್ರೀನಿವಾಸು, ನಮ್ಮ ಎಲ್ಲಾರು, ವೆಂಕಟೇಶ್ ಎಲ್ಲಾರು ಸೇರಿ ಸಂಘಟನೆ ಯಾವ ತರ ಮಾಡಬೇಕು, ಮುಂದೆ ಯಾವ ತರ ಹೋಗ್ಬೇಕು ಅಂತ 16 ವರ್ಷದಿಂದ ಇವರಿಂದ ಎಷ್ಟೋ ಜನ ನನ್ಗೆ ಫೋನ್ ಮಾಡಿ ಹೇಳಿದ್ದಾರೆ. ನಾವು ಇವ್ರ ತರ ಸಂಘಟನೆ ಮಾಡಬೇಕು ಅಂತ ಹೇಳಿ ಕೆಲವರು ಅಕ್ಕಪಕ್ಕ ಊರುಗಳೆಲ್ಲ ನನಗೆ ಫೋನ್ ಮಾಡಿದ್ದಾರೆ. ಅದೇ ರೀತಿ ಇವರು 16 ವರ್ಷದಿಂದ ಈ ನಾಡಿಗೆ ಜಲ ಇರ್ಬೋದು, ಒಂದು ಭಾಷೆ ಒಂದಿರ್ಬೋದು, ಅವೆಲ್ಲಕ್ಕೂ ಮೀರಿ ಎಲ್ಲದನ್ನ ಅವತ್ತಿಂದ ಪ್ರತಿಭಟನೆ ಮಾಡೋ ಮುಖಾಂತರ ಒಳ್ಳೆ ಕೆಲಸ ಮಾಡಬೇಕು, ಇವು ಮಾಡ್ಬೇಕು ಅಂತ ಹೇಳಿ ಕನ್ನಡ ರಾಜ್ಯೋತ್ಸವ ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೇದಾಗ್ಲಿ. ಮುಂದಿನ ಸ್ಕೂಲಲ್ಲಿ ಒಂದು ಉತ್ತಮವಾದಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಈ ಕನ್ನಡ ನೆಲ, ಜಲ, ಭಾಷೆ, ಕನ್ನಡ ಒಂದು ರಾಜ್ಯಕ್ಕೆ ಯಾವ್ದಾದ್ರು ಒಂದು ತೊಂದರೆ ಆದಾಗ ನಮ್ಮ ಸಂಘಟನೆಗಳು ಮುಂಚೂಣಿಗೆ ನಿಂತು ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಎತ್ತಿದ ಕೈ. ಅಂತ ಒಂದು ಸಂಘಟನೆಗಳಲ್ಲಿ ಇವತ್ತು ಹೆಸರಾಂತ ಸಂಘಟನೆ ಅಂತ ಹೇಳಿದ್ರೆ ಜಯ ಕರ್ನಾಟಕ ಸಂಘಟನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಜಯ ಕರ್ನಾಟಕ ಸಂಘಟನೆ ಮುಖಾಂತರ ನಮ್ಮ ಕುಂಬ್ಳಗೋಡು ಶಾಖೆ ನಮ್ಮ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಂಜೇಗೌಡರು, ವೆಂಕಟೇಶ್ ಮತ್ತು ನಮ್ಮ ಇನ್ನ ಅನೇಕ ಕೃಷ್ಣಮೂರ್ತಿ ಇರ್ಬೋದು, ನಮ್ಮ ಗಾಳಪ್ಪ ಇರ್ಬೋದು, ಎಲ್ಲರೂ ಸಹ ಸೇರಿ ಇವತ್ತು ಒಗ್ಗಟ್ಟಿನಿಂದ 16 ನಮ್ಮ ಗ್ರಾಮದಲ್ಲಿ 16 ವರ್ಷದಿಂದ ಕನ್ನಡ ರಾಜ್ಯೋತ್ಸವನ ಜಯ ಕರ್ನಾಟಕ ವತಿಯಿಂದ ತುಂಬಾ ಅದ್ದೂರಿಯಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಈ ಜಯ ಕರ್ನಾಟಕ ಸಂಘಟನೆಗೆ ನೇತೃತ್ವ ವಹಿಸಿರುವಂತ ಶ್ರೀನಿವಾಸ್ ಇವತ್ತು ಹುಟ್ಟಿದಬ್ಬ, ಶುಭವಾಗಲಿ. ಹಾಗೇನೆ ವೆಂಕಟೇಶ್ ಅವರು, ನಂಜೇಗೌಡರು, ನಮ್ಮ ಪೂಜಾರಿ ಕೃಷ್ಣಪ್ಪ ಅವರು, ಶ್ರೀನಪ್ಪ ಅವರು, 4 ಜನ ಎಲ್ಲ ಇದ್ದಾರೆ. ಈ ಕಾರ್ಯಕ್ರಮಗಳಿಗೆ ಯಾವಾಗ ಪ್ರತಿ ವರ್ಷನೂ ಊರಿನ ಹಿರಿಯರು, ಗುರು ಹಿರಿಯರು ಮತ್ತೆ ಮುಖಂಡರುಗಳೆಲ್ಲ ಸೇರಿ ಇಲ್ಲಿ ನೆರವೇರಿಸಿ ಒಳ್ಳೆ ಅದ್ದೂರಿಯಾಗಿ ರಾಜ್ಯೋತ್ಸವನ ಆಚರಿಸಿದ ಅವರಿಗೆಲ್ಲ ಶುಭ. ಕರ್ನಾಟಕ ಸಂಘಟನೆ ವಾರ್ಷಿಕೋತ್ಸವಕ್ಕೆ ಸ್ವಾಗತವನ್ನು ನೀಡುತ್ತಾ ಇನ್ನು 16 ವರ್ಷ ಅಲ್ಲ, ಇನ್ನು 50 ವರ್ಷ, 100 ವರ್ಷ ಹೀಗೆ ಎಲ್ಲ ಒಗ್ಗಟ್ಟಿಂದ ನಡ್ಸ್ಕೊಂಡು ಹೋಗ್ಬೇಕು. ಹೇಗೆ ಅವಾಗಿಂದನೂ ಒಗ್ಗಟ್ಟಾಗಿ ಬರ್ತಾ ಇದೆ. ಈಗ ಇವು ಜಯ ಕರ್ನಾಟಕದಿಂದ ಆರೋಗ್ಯ ಶಿಬಿರ, ರಕ್ತದಾನ, ಮತ್ತೆ ಬಡವರುಗಳ ಅನುಕೂಲ, ಶಾಲೆ ಮಕ್ಕಳಿಗೆ ಪುಸ್ತಕ, ಯಾವ ಸಂಘರು ಈ ತರ ಮಾಡ್ತಲ್ಲ ಆ ತರ ಒಳ್ಳೆ ಅಭಿವೃದ್ಧಿಯನ್ನ ಮಾಡ್ತಿದ್ದಾರೆ. ಯಾವುದೇ ಒಂದು ಬಡವರಿಗೆ ತೊಂದರೆ ಆದ ಅವ್ರಿಗೆ ಹೋಗಿ ಅವ್ರಿಗೆ ಸ್ಪಂದಿಸೋದು, ಅವ್ರಿಗೆ ಸಹಾಯ ಮಾಡೋದು, ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ. 16ನೇ ವರ್ಷದ ಜಯ ಕರ್ನಾಟಕ ಸಂಘಟನೆಯ ವಾರ್ಷಿಕೋತ್ಸವ ಹಾಗೂ ರಾಜ್ಯೋತ್ಸವ ಸಮಾರಂಭಕ್ಕೆ ಮೂಲ ಕಾರಣ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎನ್ ಮುತ್ತಪ್ಪ ಅಣ್ಣನವರ ಆಶೀರ್ವಾದದೊಂದಿಗೆ ನಮ್ಮ ಜಯ ಕರ್ನಾಟಕ ರಾಜ್ಯಾಧ್ಯಕ್ಷರು ಬಿ ಎನ್ ಜಗದೀಶ್ ರವರ ಮುಖಂಡತ್ವದಲ್ಲಿ ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಯೋಗಾನಂದ್ ರವರ ಅಧ್ಯಕ್ಷತೆಯಲ್ಲಿ ಕ್ಷೇತ್ರದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖಂಡರು, ಹಿರಿಯರು ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷನೂ ಇದೇ ತರ ಮಾಡ್ಕೊಂಡು ಬರ್ತಾ ಇದೀವಿ. ಇವತ್ತು ಸಹ ಬೆಳಿಗ್ಗೆ ನಮ್ಮ ಗ್ರಾಮ ದೇವತೆ ಮಾರಮ್ಮ ದೇವತೆ ಹಾಗೂ ಈಶ್ವರ ದೇವಸ್ಥಾನಕ್ಕೆ ಪೂಜೆ ಕೊಡುವ ಮುಖಾಂತರ ಧ್ವಜಾರೋಹಣವನ್ನು ನಿಮ್ಮ ಹಿರಿಯ ಮುಖಂಡರುಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನ ಧ್ವಜಾರೋಹಣವನ್ನ ಮಾಡಿದ್ರು. ಅದಾದ ನಂತರ ಆರೋಗ್ಯ ಶಿಬಿರ, ಉಚಿತ ಆರೋಗ್ಯ ಶಿಬಿರವನ್ನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಡೆಯಿಂದ ಆರೋಗ್ಯ ಶಿಬಿರವನ್ನು ಸಹ ಏರ್ಪಡಿಸಿದ್ದೇವೆ. ಅದಾದ್ಮೇಲೆ ಒಂದು ಬ್ಲಡ್ ಕ್ಯಾಂಪ್, ನಮ್ಮ ಏನು ತಂಡದ ಮುಖಂಡರುಗಳು, ಸದಸ್ಯರುಗಳಿದ್ದಾರೆ, ಪ್ರತಿಯೊಬ್ಬರೂ ಸಹ ಪ್ರತಿ ವರ್ಷ ರಕ್ತದಾನ ಮಾಡುವ ಮುಖಾಂತರ
ಒಂದು ಅರ್ಥಪೂರ್ಣವಾಗಿ ಈ ನಮ್ಮ ಸಂಘಟನೆಯ ಕಾರ್ಯಕ್ರಮವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ 16ನೇ ವರ್ಷ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಆತ್ಮೀಯ ಸ್ನೇಹಿತರು, ಮುಖಂಡರು, ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಸದಸ್ಯರು, ಹಾಲಿ ಅಧ್ಯಕ್ಷರು ಎಲ್ಲರೂ ಸಹ ನಮ್ಗೆ ಬೆಂಬಲವನ್ನ ನೀಡಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಇವತ್ತು ಸಂಜೆ ವಿಸ್ಮಯ ಅಕಾಡೆಮಿ ಡ್ಯಾನ್ಸ್ ಶಾಲಾ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ, ಇದೇ ನಮ್ಮ ಗ್ರಾಮದ ಯುವ ಪ್ರತಿಭೆ ಮೋಹಿತ್ ಯಾದವ್ ಅಂತ ಜಿ ಕನ್ನಡ ವಾಹಿನಿಯ DKD ಸ್ಪರ್ಧೆಗೆ ಆಯ್ಕೆಯಾಗಿ 2 ತಿಂಗಳಿಂದ ಸ್ಪರ್ಧೆ ಕಂಟಿನ್ಯೂ ಮಾಡ್ತಿದ್ದಾರೆ, ಅಭಿನಯ ಮಾಡ್ತಾ ಇದ್ದಾರೆ. ಅವರು ಸಹ ಈ ಕಾರ್ಯಕ್ರಮಕ್ಕೆ ಸಂಜೆ ಬರ್ತಾರೆ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಸಹ ಬರ್ತಾರೆ, ಮುಖಂಡರು, ಉಪಾಧ್ಯಕ್ಷರು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಅವ್ರಿಗೆ ನಮ್ಮ ನರಸಿಂಹಮೂರ್ತಿ ಅವರಿಗೆ ವಿಶೇಷ ಸನ್ಮಾನವನ್ನು ಸಹ ಹಮ್ಮಿಕೊಂಡಿದ್ದೀವಿ ಅಧ್ಯಕ್ಷರಾದಂತಹ. ಭಾನುವಾರ ಸಾಯಂಕಾಲ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಎಲ್ಲ ಮುಖಂಡರು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನಮ್ಮ ಕ್ಷೇತ್ರದ ಅಧ್ಯಕ್ಷರು, ಕಾರ್ಯಕರ್ತರು, ಮುಖಂಡರೆಲ್ಲ ಬರ್ತಾರೆ. ಸ್ಟೇಜ್ ಕಾರ್ಯಕ್ರಮ ಇರ್ತದೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ನಮ್ಮ ಮೂಲಕ ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ಮನವಿ ಮಾಡ್ತೀನಿ.